ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು ಸ್ವಲ್ಪ ಕಾಫಿ ಕುಡಿದು ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಏನೇನು ಬೇಕು ಪಲಾವ್ ರೆಸಿಪಿಗೆ ಅಂತ ತೋರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ ಮತ್ತು ಪಲಾವ್ ಪೌಡರು, ಸ್ವಲ್ಪ ಗರಂ ಮಸಾಲ. ಆಮೇಲೆ ದೊಡ್ಡ ಸೈಜಲ್ಲಿ ಒಂದು ದೊಡ್ಡ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ತರಕಾರಿ ಕ್ಯಾರೆಟು, ಬೀನ್ಸು, ಗಡ್ಡೆಕೋಸು, ನೆನೆಸಿಟ್ಕೊಂಡಿರುವಂಥ ಬಟಾಣಿ. ಮೊದಲಿಗೆ ಈ ಥರ ರೆಡಿ ಮಾಡ್ಕೊತೀನಿ. ಒಂದು ಟೊಮೊಟೊ ದೊಡ್ಡ ಸೈಜ್, ಒಂದು ದೊಡ್ಡ ಟೊಮೊಟೊ, ಒಂದು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಕಟ್ ಮಾಡಿ ಮೊದಲಿಗೆ ಈ ಥರ ಇಟ್ಕೊತೀನಿ. ಆಮೇಲೆ ಎಲ್ಲ ತರಕಾರಿ ಕಟ್ ಮಾಡಿದ್ದಾದಮೇಲೆ ಇಷ್ಟೆಲ್ಲ ಐಟಮ್ ರೆಡಿ ಮಾಡಿ ಇಟ್ಕೊಂಡು ಇಷ್ಟು ಸಾಮಗ್ರಿ ಬೇಕಾಗುತ್ತೆ. ಆಮೇಲೆ ಒಂದು ಲೋಟ ಎಣ್ಣೆ, ತುಪ್ಪ ಬೇಕಂದರೆ ತುಪ್ಪನೇ ಆ್ಯಡ್ ಮಾಡ್ಕೊಬೋದು ನೀವು. ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಕುಕ್ಕರು ಒಲೆ ಮೇಲೆ ಇಟ್ಟು ಆಮೇಲೆ ಎಣ್ಣೆ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಒಂಚೂರು ತುಪ್ಪ ಹಾಕ್ಬಿಟ್ಟು ಎಣ್ಣೆ ಕಾದಿತ್ತಾದಮೇಲೆ ಮತ್ತು ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಏನಕ್ಕೆ ಹಾಕ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ, ಘಮ. ಆಮೇಲೆ ಹಾಕಿ ಇಲ್ಲಿ ಇವೆಲ್ಲ ಐಟಮ್ಸ್ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಆಮೇಲೆ ಹಾಕಿದ್ದಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ್ದಾದ್ಮೇಲೆ ಈರುಳ್ಳಿ ಹಾಕ್ತೀನಿ. ಒಂದು ದೊಡ್ಡ ಸೈಜು ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಬೇಕು, ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಕೆಲವ್ರಿಗೆ ಜಾಸ್ತಿ ಫ್ರೈ ಮಾಡಿದ್ರೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಮಾಡ್ತಾರೆ. ನನಗೆ ಸ್ವಲ್ಪ ಬೇಕು, ಸ್ವಲ್ಪ ಮಟ್ಟಿಗೆ ನಾನು ಪಿಂಕ್ ಶೇಡ್ ಬರೋ ಗಂಟ ಫ್ರೈ ಮಾಡ್ತೀನಿ. ಆಮೇಲೆ ಫ್ರೈ ಮಾಡಿದ್ದಾದಮೇಲೆ ಒಂಚೂರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ. 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಹಸಿಗಟ್ಟು ಹೋಗೋ ತನಕ ಹುರಿಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಹಾಕಿಲ್ಲ, ಹಾಕ್ತೀನಿ ಇವಾಗ. ಇದು ಈರುಳ್ಳಿ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಪಿಂಕ್ ಶೇಡ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಗಟ್ಟು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಯಾವುದು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಈ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗಾಗಿ ಖಾರ ಜಾಸ್ತಿ ಇರ್ತೈತೆ ಅಂದ್ಬಿಟ್ಟು ಬರೀ ಪೌಡರ್ ಅಷ್ಟೇ. ಕೆಲವರು ಮಸಾಲೆ ರುಬ್ಬಿ ಮಾಡ್ತಾರೆ, ನಾನು ಮಸಾಲೆ ರುಬ್ಬಲ್ಲ, ಹಂಗೆ ಇನ್ಸ್ಟೆಂಟಾಗಿ ಮಾಡೋ ಥರ ತೋರಿಸ್ತಾ ಇದ್ದೀನಿ. ಮಸಾಲೆ ರುಬ್ಬಿನೂ ಮಾಡಿದ್ರೂ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ಥರ ಬೇಕಂದರೆ ಈ ಥರನೂ ಮಾಡ್ಕೋಬೋದು ಮತ್ತು ಮಸಾಲೆ ರುಬ್ಬಿನೂ ಮಾಡ್ಕೊಬೋದು. ಆಮೇಲೆ ಒಂದು ಟೊಮೊಟೊ, ದೊಡ್ಡ ಸೈಜ್ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೊಮೊಟೊ ಜಾಸ್ತಿ ಫ್ರೈ ಆಗಬೇಕು. ಟೊಮೊಟೊ ಹಸ್ಕಿರಬಾರ್ದು. ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಕೆಲವರು ಟೊಮೊಟೊ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡು ಹಂಗೆ ಹಾಕೋಣ ಅಂತ ಇಟ್ಕೊತಾರೆ. ಕೆಲವರು ಪುದೀನ ಆಮೇಲೆ ಕಟ್ ಮಾಡೋಣ ಅಂತ. ಬೇಗ ಆಗಬೇಕಂದ್ರೆ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬಟಾಣಿ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಂಡಿರುವಂಥ ಬಟಾಣಿ, ಹಸಿ ಬಟಾಣಿ ಸಿಕ್ಕಿಲ್ಲ, ಹಾಗಾಗಿ ನೈಟ್ ನೆನೆಸಿರೋಂಥ ಬಟಾಣಿ ಕಾಳು, ಬಟಾಣಿ ಹಾಕಿ ಫ್ರೈ ಮಾಡ್ತೀನಿ. ಬಟಾಣಿ ಹಾಕಿಲ್ಲ ಅಂದರೂ ಸ್ಕಿಪ್ ಮಾಡ್ಕೊಬೋದು, ಅದು ನಮ್ಮ ಟೇಸ್ಟ್. ಅದು ನನಗೆ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ನಾನು. ಕೆಲವರು ಬರೀ ವೆಜಿಟೇಬಲ್ ಇದ್ದರೆ ಬರೀ ವೆಜಿಟೇಬಲೇ ಹಾಕಿನೇ ಮಾಡ್ಕೊಳ್ಳಿ.
ಬಟಾಣಿ ಹಾಕಿದ್ರೂ ಚೆನ್ನಾಗಿರೋದು, ಹಾಕಿಲ್ಲ ಅಂದರೂ ಚೆನ್ನಾಗಿರ್ತೈತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಇವಾಗ ತರಕಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಗಡ್ಡೆಕೋಸು ಕಟ್ ಮಾಡಿ ತೊಳೆದಿಟ್ಕೊಂಡಿರುವ ತರಕಾರಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹಸಿಗಟ್ಟು ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಹಸಿಗಟ್ಟು ಸ್ವಲ್ಪ ಹಸ್ಕಸ್ಕಿರ್ತೈತೆ ಅಂದ್ಬಿಟ್ಟು ನಾನು ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳಲ್ಲ. ಯಾಕಂದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರು ಜಾಸ್ತಿ ಟೈಮ್ ಹಿಡಿಯುತ್ತೆ, ಬೇಗ ಅಷ್ಟೊಂದು ಬೇಯೋದಿಲ್ಲ. ಹಂಗಾಗಿ ನಾನು ತರಕಾರಿ 1-2 ವಿಸಿಲ್ ಕೂಗಿಸ್ತೀನಿ. ಯಾಕಂತ ನೀವೇ ನೋಡಿ ಆಮೇಲೆ ಲಾಸ್ಟ್ ತನಕ, ಕೊನೆ ತನಕ ನಿಮಗೆ ಗೊತ್ತಾಗುತ್ತೆ. ಎಣ್ಣೆಯಲ್ಲೇ ಜಾಸ್ತಿ ಬೆಂದ್ರೂ ನಾನು ಎಣ್ಣೆ ಜಾಸ್ತಿ ಅಷ್ಟೊಂದು ಇಷ್ಟಪಡಲ್ಲ ನನ್ನ ಮಕ್ಕಳು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತೆ 2 ವಿಸಿಲು ಇದು ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಎಣ್ಣೆಯಲ್ಲೇ ಜಾಸ್ತಿ ಹೊತ್ತು ಬೇಯ್ತದೆ, ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡೇ ಇರಬೇಕು ಅದು. ಹಂಗಾಗಿ ನಾನು 2 ವಿಸಿಲ್ ಏನಕ್ಕೆ ಬಿಡ್ತೀನಿ ಅಂದರೆ ಬೇಗ ಬೇಯ್ತೈತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ತರಕಾರಿ ಮಸಾಲೆ ಎಲ್ಲ ಹಾಕ್ಬಿಟ್ಟು 2 ವಿಸಿಲು ಬಿಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ, ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿಗೆ ಉಪ್ಪು ಖಾರ ಹಿಡಿಬೇಕು ಅಂದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೊದಲಿಗೆ ಉಪ್ಪೆಲ್ಲ ಫ್ರೈ ಚೆನ್ನಾಗಿದ್ದಾದ್ಮೇಲೆ ತರಕಾರಿಗೆ ಉಪ್ಪು ಹಿಡಿಬೇಕು, ಆವಾಗೇ ಟೇಸ್ಟ್ ಬರೋದು. ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಆಮೇಲೆ ಪಲಾವ್ ಪೌಡರು, ಗರಂ ಮಸಾಲ ಸ್ವಲ್ಪ, ಹಾಗೆ ಅಚ್ಚ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿ ಈ ತರಕಾರಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಫ್ರೈ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಬರೀ 1 ಲೋಟ ನೀರು ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊತೀನಿ. ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ತರಕಾರಿಗೆ, ಹಂಗಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಲೋಟ ನೀರು ಹಾಕ್ತೀನಿ. ಫಸ್ಟು 1 ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ನ ಹಾಕ್ತೀನಿ, ಕ್ಲೋಸ್ ಮಾಡ್ತೀನಿ. 2 ವಿಸಿಲ್ ಆಗಬೇಕು. 2 ವಿಸಿಲ್ ಆದ್ರೇ ತರಕಾರಿ ಬೆಂದಿರುತ್ತೆ, ಅದು ಎಣ್ಣೆ ಬಿಟ್ಟಿರುತ್ತೆ, ಗೊತ್ತಾಗುತ್ತೆ ನಮ್ಗೆ ಮೀಡಿಯಮಲ್ಲಿ ತರಕಾರಿ ಬೆಂದಿರುತ್ತೆ. ನೋಡಿ ಈ ಥರ ಇದೆ. 2 ವಿಸಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಅಕ್ಕಿ ಅಳತೆ ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊತೀನೋ ಅದೇ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡ್ರೆ 4 ಲೋಟ ನೀರು ಹಾಕ್ತೀನಿ. ಆಮೇಲೆ ಉಪ್ಪು ಸರಿಯಾಗೈತೆ ಅಂತ ಒಂದ್ಸರಿ ಚೆಕ್ ಮಾಡ್ತೀನಿ. ಕರೆಕ್ಟಾಗಿದ್ದರೆ ಹಾಕಲ್ಲ, ಮತ್ತು ಕಡಿಮೆ ಇದ್ದರೆ ಹಾಕ್ತೀನಿ. ನೋಡಿ ಈ ಥರ ಐತೆ, ಕುದಿ ಬರ್ತೈತೆ. ಈ ಕುದಿಯೋವಾಗ ಅಕ್ಕಿ ಹಾಕಿರ್ತೀನಿ. ಅಕ್ಕಿ ಹಾಕ್ಬಿಟ್ಟು ಈ ಥರ ತಿರುಗ್ಕೊಡ್ತೀನಿ. 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಫಸ್ಟು 1 ಲೋಟ ಹಾಕಿರ್ತೀರ, ಅವಾಗ ತಳ ಅಂಟಲ್ಲ. 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರೆಗನ ಚೆನ್ನಾಗಿರಲ್ಲ. ನೋಡಿ ಈ ಥರ ಬಂದಿದೆ. ಹೇಗೈತೆ ಅಂತ ಟೇಸ್ಟ್ ನೋಡಿಬಿಟ್ಟು ಹೇಳಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೀವು ಮಾಡಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಲಾವು ನೀವು ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಟೇಕ್ ಕೇರ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಆಗ ಚೆನ್ನಾಗಿರುತ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.